ನಮ್ ಬೆಂಗಳೂರಿನಲ್ಲಿ ಫಾರೆಸ್ಟ್ ನೋಡಿದೀರಾ? ಬನ್ನಿ ತೋರಿಸ್ತೀರಿ. Hi guys, welcome back to our channel. Hello guys. ಇವತ್ತು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀರಿ ಅಂದ್ರೆ ಆಕ್ಸಿಜನ್ ಪಾರ್ಕ್ಗೆ ಹೋಗ್ತಾ ಇದ್ದೀರಿ. ಅಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಸಿಗದೆ ಇರೋ ಆಕ್ಸಿಜನ್ ಯಲಹಂಕದಲ್ಲಿ ಸಿಗುತ್ತಂತೆ, ಸೊ ಅದಕ್ಕೆ ಅಲ್ಲೂ ಹೋಗ್ತಾ ಇದ್ದೀರಿ. ಗೈಸ್ ಇದು ಇನ್ನೂ ಹೋಗಿಲ್ಲ, ನಾವು ಇನ್ನೂ 2 ಕಿಲೋಮೀಟರ್ ದೂರದಲ್ಲಿದ್ದೀರಿ. ಬಟ್ ಇಲ್ಲೆಲ್ಲ ಫುಲ್ಲು ಪ್ಲಾಟ್ಸ್ ಇದೆ, ಸೈಟ್ಸು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಂದರೆ ವಾಕ್ ಮಾಡೋಕ್ಕೆಲ್ಲ ಎಷ್ಟು ಪೀಸಾಗೈತೆ ಇಲ್ಲೆಲ್ಲ. ನೀವು ಬಂದರೆ ಇಲ್ಲೂ ವಾಕ್ ಮಾಡ್ಬೋದು ಬೇಕಾದರೆ, ಚೆನ್ನಾಗಿದೆ. ಬಟ್ ಅಲ್ಲಿ ಹೋದ್ರೆ ಫುಲ್ಲು ಜಾಸ್ತಿ ಮರ ಗಿಡಗಳಿದೆ. ಬನ್ನಿ ನಾನು ತೋರಿಸ್ತೀನಿ. ಅಲ್ಲಿ ನೋಡಿ ಎಷ್ಟು ಕಾಮಾಗಿದೆ ಪ್ಲೇಸ್. ಯಾಕಡೆ ಹೋಗ್ಬೇಕು ಹೇಳು? ಕಾಣಿಸ್ತೈತಲ್ಲ ನಿಮ್ಗೆ, ಕಾಮಾಗೈತೆ. ಗೈಸ್ ಇದೇ ಆಕ್ಸಿಜನ್ ಪಾರ್ಕ್ ನೋಡಿ. ಅಂದರೆ ಪಾರ್ಕ್ ಹೆಸರೇ ಆಕ್ಸಿಜನ್ ಪಾರ್ಕ್ ಅಂತ. ಇದು ಯಲಹಂಕದಲ್ಲಿ ಬರುತ್ತೆ. ನಮ್ಮ ಮನೆಯಿಂದ 13 ಕಿಲೋಮೀಟರ್ ಇತ್ತು. ನೋಡಿ ಒಳಗೆ ಎಷ್ಟು ಚೆನ್ನಾಗಿದೆ. ಈ ರೂಟ್ ನೋಡಿ ಗೈಸ್, ಒಳ್ಳೆ ಹಳ್ಳಿ ಇದ್ದಂಗೆ ಐತೆ ನೋಡಿ. ಅದು ಹಳ್ಳಿಗೆ ಬಂದಂಗೆ ಐತೆ. ಜರಾಕ್ ಬಂಡೆ ಕಾವಲು ಟ್ರೀ ಪಾರ್ಕ್ ಅಂತ ಐತೆ, ಒಳ್ಳೆ ಆಕ್ಸಿಜನ್ ಪಾರ್ಕ್ ಅಂತ ಐತೆ. ಪೆಟ್ಸ್ ನಾಟ್ ಅಲೋಡ್, ನೋ ಪ್ಲಾಸ್ಟಿಕ್. ಏನದು ಸೆಂಟ್ರಲ್ಲಿ ಏನು ಆಲ್ಕೋಹಾಲ್ ಇಲ್ಲ, ಪ್ಲಾಸ್ಟಿಕ್ ಇಲ್ಲ, ಮತ್ತೆ ಇನ್ನೊಂದು ಸೆಂಟ್ರಲ್ ಏನು ಗೈಸ್ 10 ರೂಪೀಸ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್. ವಾವ್, ಹೋಗಕ್ಕೆ ವಾಕ್ ಮಾಡಕ್ಕೆ ಎಷ್ಟು ಚೆನ್ನಾಗಿದೆ ಪ್ಲೇಸು. ಗೈಸ್ ಇಲ್ಲಿ ನವಿಲಿದೆ, ಏನೇನೋ ಇದೆ. ಹಾವು ನೋಡಿ, ಹಾವು ಟಿಕೆಟ್. ಅದು ಇನ್ಫಾರ್ಮೇಶನ್ ಇಲ್ಲ, ನಿಜವಾಗ್ಲೂ ಐತೆ. ಹ್ಞೂ ಐತೆ ಬಿಡಿ. ಹುತ್ತ ನೋಡಿ ಎಷ್ಟಿದೆ. ವಾವ್ ಗೈಸ್, ಈ ಪ್ಲೇಸ್ ಹೆಂಗಿದೆ ಗೊತ್ತಾ? ಕಾಡು, ಕಾಡಿಗೆ ನಡೆಸ್ತಾ ಇರೋದು, ನಾರ್ಮಲ್ ಪಾರ್ಕ್ ಅಲ್ಲ. ನಾವೇನಾದ್ರು ನಮ್ಮ ಮನೆ ಹತ್ರ ಇರ್ತದ ದೊಡ್ಡ ಪಾರ್ಕ್ಗಳು, ಆತರ ಪಾರ್ಕ್ ಅನ್ಕೊಂಡೆಲ್ಲ ಬಂದ್ಬಿಟ್ರೆ ಕಷ್ಟ. ಅದಕ್ಕೆ ಅವ್ರ ಟಿಕೆಟ್ ನೋಡಿ ಗೌರ್ಮೆಂಟ್ ಇಂದ ಕೊಡ್ತಾರೆ. ಹೌದು, 10 ರೂಪೀಸ್ ಗೈಸ್ ಟಿಕೆಟ್. 10 ರೂಪೀಸ್. ನಾವು 20 ರೂಪೀಸ್ ಕೊಟ್ಟಿದ್ದೀರಿ ನೋಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ 6 to 9 AM ಮತ್ತೆ 3 to 6 PM. ನೋಡಿ ಗೈಸ್, ನೋಡಕ್ಕೆ ಏನ್ ಇದ್ದಾಗಿದೆ. ನಮ್ ಬ್ಯಾಂಗ್ಳೂರ್ದಿದು ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಟೈಮಿಂಗ್ಸ್ ಹೇಳ್ಬಿಡು. ಪೀಸ್ ಆಗೈತೆ. ಬೆಸ್ಟ್ ಅಂದ್ರೆ ಮಾರ್ನಿಂಗ್ ಟೈಮ್ ಬರೋದಕ್ಕೆ. ಟೈಮಿಂಗ್ಸ್ ಗೈಸ್ ಏನು ಮಾರ್ನಿಂಗ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to 9, ಸಾಯಂಕಾಲ ಬಂದ್ಬಿಟ್ಟು 3 to 6. ಸಾಯಂಕಾಲ ಸರಿಯಾದ ಟೈಮ್ ಅಲ್ಲ, ಬಿಸಿಲು ಎಲ್ಲ ಇರುತ್ತೆ. ನಾನು ಸೈಲೆಂಟ್ ಆಗಿರ್ತೀನಿ, ಆದ್ರೆ ನಿಮ್ಗೆ ಮೈಕ್ ಇರೋದಕ್ಕೆ ಬರ್ಡ್ ಸೌಂಡ್ ಕೇಳಿಸುತ್ತೆ. ಎಷ್ಟು ಬರ್ಡ್ಸ್ ಸೌಂಡ್ ಕೇಳಿಸ್ತಿದೆ ಗೊತ್ತಾ ಇಲ್ಲಿ ನೋಡಿ. ಎಷ್ಟೊಂದು ದಾರಿಗಳಿದೆ, ಯಾವ ದಾರಿ ಎಲ್ಲಾದ್ರೂ ಹೋಗ್ಬೋದು, ಬರ್ಬೋದು. ಇದೆ ದಾರಿ, ಇಲ್ಲೂ ಇದೆ. ವಾವ್, ಇದು ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ಏನ್ ಚೆನ್ನಾಗಿದೆ ಗೊತ್ತಾ ಫೀಲು. ಗೈಸ್ ನಮ್ ಹಿಂದೆ ನೋಡಿ, ಹಿಂದೆನೂ ಎಷ್ಟು ಚೆನ್ನಾಗಿದೆ, ಮುಂದೆನೂ ಎಷ್ಟು ಚೆನ್ನಾಗಿದೆ. ಆದ್ರೆ ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವಾಗ ಯಾವ ಟೈಮಲ್ಲಿ ಯಾವಾಗ್ಲೂ ಬರ್ತದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ನನ್ಗನ್ಸೋ ಪ್ರಕಾರ ಇದು ಪಾರ್ಕ್ ಅಲ್ಲ, ಪಾರ್ಕ್ ಅಂತ ಹೆಸರು ಮಾಡಿದ್ದಾರೆ. ಫಾರೆಸ್ಟ್ ಇದು ಅಲ್ಲಿ ನೋಡಿ ಕಾಡು. ಸೊ ಅದಕ್ಕೆ ಅವರು ಇಲ್ಲಿ ಹುತ್ತ ಸಿಕ್ಕಾಪಟ್ಟೆ ಇದೆ ಗೈಸ್. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಾವು. ಅದಕ್ಕೋಸ್ಕರನೇ ಇಲ್ಲಿ ಬೋರ್ಡ್ಸ್ ಎಲ್ಲ ಹಾಕಿದ್ರೆ ಇಲ್ಲೆಲ್ಲ ಏನೇನು ಇರ್ಬೋದು ಅಂತ. ಸೊ ಅದೆಲ್ಲ ಎಚ್ಚರಿಕೆಗೆ ಅಷ್ಟೇ, ಇದು ಇಂಥದ್ದೆಲ್ಲ ಇದೆ ಇದು ಇಲ್ಲಿ ಅಂತ. ಇನ್ ಕೇಸ್ ನಿಮ್ ಕಣ್ಣಿಗೆ ಕಂಡ್ರೆ ಚೆನ್ನಾಗಿದ್ರೆ ಒಂದು ವಿಡಿಯೋನ ಫೋಟೋ ಮಾಡಿ ಗೈಸ್ ಫಾಲೋ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ನಮ್ಮ ಮುಂದೆ ಇದೇ ತರ ಹಿಡನ್ ಪ್ಲೇಸಸ್, ಮತ್ತೆ ಎಷ್ಟೋ ಜನಕ್ಕೆ ಕೆಲವೊಂದು ಜಾಗಗಳು ಗೊತ್ತಿರಲ್ಲ, ಅಂತ ಜಾಗಗಳೆಲ್ಲ ನಾವು ತೋರಿಸ್ತಾ ಇರ್ತೀರಿ. ಆದ್ರೆ ಗೈಸ್ ಇಲ್ಲಿ ನೇಚರ್ನ ಹಾಳು ಮಾಡ್ಬೇಡಿ, ಬಂದ್ರೆ ಚೆನ್ನಾಗಿ ಇದೆ, ಚೆನ್ನಾಗಿ. ನೀವು ಸುತ್ತಮುತ್ತ ನೋಡಿ, ಒಂದು ಪ್ಲಾಸ್ಟಿಕ್ ಕೂಡ ಕಾಣಿಸಲ್ಲ. ಪ್ಲಾಸ್ಟಿಕ್ ಅಲ್ಲೋ ಇಲ್ಲ ಬಿಡು ಇಲ್ಲಿ. ಅವ್ರು ಅಲ್ಲೋ ಇಲ್ಲ ಅಂತ ಹೇಳೋರೆ,
ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕೆಲವರು ಗೊತ್ತಿಲ್ದ್ರೂ ತಗೊಂಬರೋರು ಇರ್ತಾರಲ್ಲ, ಏನಾದ್ರು ಬಾಟ್ಲು ಅದಿದ್ದು ನೋಡಿ, ಇಲ್ಲಿ ಕಸ ಹಾಕಿದ್ದಾರೆ. ಎಷ್ಟು ಬಾಟ್ಲ್ ಇದೆ ನೋಡು, ಅದು ಪ್ಲಾಸ್ಟಿಕ್. ಯಾಕೆ ಪ್ಲಾಸ್ಟಿಕ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಗೈಸ್ ಫಾರೆಸ್ಟ್ ಯಪ್ಪ ಏನ್ ಸಖತ್ತಾಗಿದೆ ಗೊತ್ತಾ ಗೈಸ್ ಫೀಲು. ಇನ್ನೊಂದು ಏನು ಗೊತ್ತಾ, ಪ್ಲಾಸ್ಟಿಕ್ ನ ಇವರು ನಾನು ಒಂದು ಶಾರ್ಟ್ ತೆಗಿತೀನಿ ನಿಮ್ಗೆ ಇದ್ದಿದ್ದು ಗೈಸ್. ಇಲ್ಲಿ ಏನಂದ್ರೆ ಗೈಸ್ ಪ್ಯೂರ್ ಆಕ್ಸಿಜನ್, ಯಾವ ಪೊಲ್ಯೂಷನ್ ಇಲ್ಲ, ಯಾವ ಇದು ಇಲ್ಲ ಗೈಸ್. ನಿಮ್ಗೆ ಬ್ಯಾಂಗ್ಳೂರೇ ಇದೂನು ನಿಮ್ಗೆ ಅಂದ್ರೆ ಫುಲ್ಲು ಅಲ್ಲಿ ನೋಡು ನಾನು ಕಾಣಿಸ್ತಾ ಇದ್ದೀನ, ಪೊಲ್ಯೂಷನ್ ತುಂಬಾ ಅಂದ್ರೆ ಇವು ಆಗ್ತಾ ಇಲ್ಲ. ಬಟ್ ದೂರನೂ ಉಸಿರಾಡಕ್ಕೂ ಇಲ್ಲಿ ಉಸಿರಾಡಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಉಸಿರಾಡಿದಾಗ ನಿಮ್ಗೆ ಆ ಫೀಲು, ನಿಮ್ಗೆ ಉಸಿರಾಡ್ತಾ ಇದೀನಿ, ಏನೋ ಗಾಳಿ ಹೇಳ್ಕೊತಾ ಇದೀನಿ ಅಂತ ಏನೋ ಅನ್ಸಲ್ಲ, ಯಾವ್ದೋ ಗಬ್ಬು ಗಾಳಿ ಹೇಳ್ಕೊತಾ ಇದೀನಿ ಅಂತ ಅನ್ಸೋದು. ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆಂಟ್ ಆಗೈತೆ. ನೀವು ಆಕ್ಸಿಜನ್ ತಗೊಂತಾ ಇದ್ರೆ ಅದು ಫೀಲ್ ಆಗ್ತದೆ ನಿಮ್ಗೆ. ಅದಕ್ಕೆ ಇರ್ಬೇಕು ಕರೆಕ್ಟಾಗಿ ಇಟ್ಟವ್ರೆ ಆಕ್ಸಿಜನ್ ಪಾರ್ಕ್ ಅಂತ. ಇದು ಫುಲ್ ಫಾರೆಸ್ಟ್ ಒಳಗಲ್ವ ನಾವು ಹೋಗ್ತಾ ಇರೋದು. ವಾವ್, ಈ ಸೀನ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ವಾ ಇಲ್ಲಿ ನೋಡಿ, ರಿಯಲ್ ಆಗಿ ನೋಡಕ್ ಇನ್ನೂ ಚೆನ್ನಾಗಲ್ಲ. ವಾವ್ ಗೈಸ್, ಏನ್ ಗೊತ್ತಾ ಗೈಸ್, ಇದಕ್ಕೆ ಎಂಡಿಂಗೇ ಇಲ್ಲ ಅನ್ಸುತ್ತೆ. ಯಾಕಡೆ ಹೋಗ್ಬೇಕು ಡೈರೆಕ್ಷನ್ಸ್ ಇಲ್ಲ, ಎಲ್ಲಾ ಕಡೆನೂ ದಾರಿ ಐತೆ. ಅಂದ್ರೆ ಅದೇನೋ ಒಂಥರ ಚೆನ್ನಾಗಿದೆ. ಮತ್ತೆ ಇಲ್ಲಿ ಯಾರುನು ಹೇಳ್ತಾ ಇಲ್ಲ ನೀನ್ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಂತ. ಕಣ್ಣು ಹಾಯಿಸಿದಷ್ಟು ಮರಗಳೇ, ಫುಲ್ ಜಂಗಲ್ ಅಲ್ವಾ, ಕಣ್ಣು ಹಾಯಿಸಿದಷ್ಟು ಇದು. ನಾವ್ ಎಲ್ಲೆಲ್ಲೋ ಹೋಗ್ತೀರಿ ಗೈಸ್ ಟ್ರಿಪ್ಗೆ, ನಾವ್ ಎಲ್ಲೆಲ್ಲೋ ಹೋಗ್ತೀರಿ ಟ್ರಿಪ್ ಮಾಡೋದಿಕ್ಕೆ. ಇದೆ ಅಂದ್ರೆ ಏನು ಪ್ಯೂರ್ ಏರ್ ಇರ್ಬೇಕು, ಮರ ಗಿಡ ಇರ್ಬೇಕು ಅಂತ. ನಮ್ ಬೆಂಗಳೂರಲ್ಲೇ ಇದೆ ಗೈಸ್, ಇದು ನಮ್ಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬನ್ನಿ, ಇಲ್ಲೊಂದ್ ದಾರಿ ಐತೆ, ಹೋಗೋಣ. ಬೇಡ, ಹಿಂಗೆ ಹೋಗೋಣಪ್ಪ. ನೋಡಿ ಗೈಸ್, ನೋಡಿದ್ರೆ ಹಿಂಗಂದ್ರೆ ಸ್ವಲ್ಪ ದೊಡ್ಡದಾಗಿದೆ ದಾರಿ. ಇನ್ನೇನ್ ಕಾಡ್ಗೆ ಹೋಗ್ತೇವೆ ನೀನು ಗೈಸ್. ನೀವ್ ಬಂದ್ರೆ ಏನು ವಾಟರ್ ಬಾಟ್ಲು ಅದು ಕಂಪಲ್ಸರಿಯಾಗಿ ಎತ್ಕೊ ಬನ್ನಿ. ವಾಟರ್ ಬಾಟ್ಲು ಅಂದ್ರೆ ವಾಶ್ರೂಮ್ ಇಲ್ಲ ಇಲ್ಲಿ. ವಾಶ್ರೂಮ್ ಇಲ್ಲೇ ಐತಲ್ಲ. ಎಲ್ಲೈತೆ? ಇಲ್ಲೇ ಇಲ್ವಾ ನೇಚರ್ ಗೈಸ್ ವಾಶ್ರೂಮ್ ಇಲ್ಲ. ಆಮೇಲೆ ಎಲ್ಲಾದ್ರೂ ನೀವು ಕುತ್ಕೊಳ್ಳುವಾಗ ಆಪಸ್ ಅಂತ ಕಚ್ಬಿಡುತ್ತೆ ಗೈಸ್. ಒಂದ್ 2 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮ್ಗೆ ಈ ತರ ಬೆಟ್ಟ ಸಿಗುತ್ತೆ, ಅಲ್ಲಿ ಕುತ್ಕೊಂಡು ವ್ಯೂ ನೋಡ್ಬೋದು. ಹುಷಾರು, ಏಯ್ ನಮ್ಮ ಮನೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋಣ ಟೆರೆಸ್ ಮೇಲೆ. ಇಲ್ಲಿ ಬಂದಿದ್ದು ಅಲ್ಲಿ ಧ್ಯಾನ ಮಾಡಕ್ಕೆ. ನೋಡಿ ಇಲ್ಲಿ ಧ್ಯಾನ ಮಾಡ್ತಾವಳೆ, ನೀವು ಗೊತ್ತಿಲ್ಲ ಇಲ್ಲಿಗೆ. ನೋಡಿ ಯಾವುದೋ ಕಾಡಿಗೆ ಬಂದ್ಬಿಟ್ಟು ಯಾವುದೋ ಬೆಟ್ಟದ ಮೇಲೆ ಕುತ್ಕೊಂಡ್ಬಿಟ್ಟು ತಪಸ್ ಮಾಡ್ತಾವಳೆ. ಗೈಸ್ ಇದು ನೋಡಿ, ಇಲ್ಲಿ ಕಾಲ್ದಾರಿಲಿ ಹೋಗ್ತಾ ಇದ್ದೀರಿ. ಗೈಸ್ ನಿಮ್ಗೆ 10K ಸ್ಟೆಪ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೋದು ನೋಡಿ. ಆರಾಮಾಗಿ 10K ಇಲ್ಲ, ಇನ್ನು ಜಾಸ್ತಿನೇ ಮಾಡ್ಬೋದು. ನಮ್ಗೆ ಹೈಕಿಂಗ್ ತರ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ ನಾವು ಅಷ್ಟು ದೂರ ನಡೀತಾ ಇದ್ದೀರಿ ಅಂತ. ಹೈಕಿಂಗ್, ಟ್ರೆಕ್ಕಿಂಗ್, ವಾಕಿಂಗ್, ಜಾಗಿಂಗ್, ರಿಯಲ್ ನೇಚರ್ ನೋಡ್ಬೇಕಂದ್ರೆ ಇಲ್ಲಿ ಬನ್ರಿ. ಬ್ಯಾಂಗ್ಳೂರಲ್ಲಿ ದೇವ್ರೆ, ಈ ನೇಚರ್ ಎಲ್ಲ ಹಿಂಗೆ ಇದ್ಬಿಡ್ಲಪ್ಪ. ಯಾರು ಇದ್ರ ಮೇಲೆ ಹಾಕ್ಬಾರ್ದಪ್ಪ. ಇಂಥ ಕಾಡಿಗೆ ವಾಕಿಂಗ್ ಮಾಡಕ್ ಬಂದಿದ್ದೀವಿ, ಆಕ್ಸಿಜನ್ ತಗೊಳಕ್ಕೆ ಕಾರ್ನರ್ಗೆ. ಗೈಸ್ ಎಷ್ಟು ನಮ್ ಏರ್ ಪ್ಯೂರಿಫೈ ಆಗಿರುತ್ತೆ ಗೊತ್ತಾ ಈಗ ನಮ್ದು ಫುಲ್ ಅಲ್ಲ. ಸಚ್ಚಿ ಬಂದು ಇದಕ್ಕೆ ಪ್ಯೂರಿಫೈ ಮಾಡ್ಕೊಂಡ್ರೆ ಸಾಕುನಾ. ಕಾಲ್ದಾರಿನೂ ಐತೆ ನೋಡಿ ಹಿಂಗ್ ಹೋಗೋದಕ್ಕೆ ಫುಲ್ ಇದು. ಗೈಸ್ ನೆಕ್ಸ್ಟ್ ಬರ್ತೀರಿ, ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀರಿ. ಇವಾಗ ಯಾಕಂದ್ರೆ ಇವನು ನಿದ್ದೆ ಬಿಟ್ಟು ಬಂದಿರೋದು, ಇನ್ನು ನಿದ್ದೆ ಮಾಡಿಲ್ಲ ಅವನು.
ಸಾಟರ್ಡೆ ನೈಟ್ ಶಿಫ್ಟ್ ಸಂಡೇ ಮುಗಿಸ್ಕೊಂಡು ಯಾವಾಗಾರು ಬರ್ಬೋದಿತ್ತು. ಗೈಸ್ ಇಲ್ಲೊಂದು ನವಿಲಿದೆ ಕಾಣಿಸ್ತದ. ಗಂಡದಿದು ಫೆದರ್ ಬಿಚ್ಚಿದ್ರೆ ಚೆನ್ನಾಗಿರ್ತದೆ. ಬಾ ಗೈಸ್, ನಿಮ್ಗೆ ಏನಾದ್ರು ಸೀಡ್ಸ್ ಏನಾದ್ರು ಇದ್ರೆ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ರಿ ಅಲ್ಲ. ನೀವೇನು ಉಣೋದು ಬೇಕಾಗಿಲ್ಲ, ಅದೇ ಬೆಳ್ಕೊತಾರ. ಹಾ, ನೀವು ಬಿಸಾಕ್ಬಿಟ್ಟು ಹೋಗ್ರಿ, ಅದು ಜಂಗಲ್ಲೇ ಬೆಳೆಸ್ಕೊಳುತ್ತೆ ಅದನ್ನೆಲ್ಲ. ಅದು ಒಂದು ಒಳ್ಳೆ ಕೆಲಸ ಮಾಡಿ, ಸೀಡ್ಸ್ ತಗೊಬಂದು ಹಾಕಿ ಇನ್ನು ಚೆನ್ನಾಗಿ ಗ್ರೋ ಆಗ್ಲಿ ಇಲ್ಲೆಲ್ಲ. ಗೈಸ್ ವಾಪಸ್ ಹೋಗ್ತಾ ಇದೀರಿ. ಯಪ್ಪ ಎಷ್ಟು ದೂರ ಇದೆ ಅನ್ಸುತ್ತೆ, ಆದ್ರೆ ನಾವು ಎಷ್ಟು ಸಖತ್ ದೂರ ನಡೆದ್ಬಿಟ್ರಿ, ನಾವು ಸಖತ್ ವಾಕ್ ಮಾಡ್ಬಿಟ್ರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರ್. ಗೈಸ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ. ನನ್ಗೆ ಇಲ್ಲೇ ಒಂದ್ ಮನೆ ಮಾಡ್ಕೊಟ್ಬಿಡು. ಮನೆ ಬೇಕಂತ ಆ ಉತ್ತಾಗ್ಲೇ ಅವ್ರ ಓನ್ ಮನೆ ಮಾಡ್ಕೊಂಡಿದೆ, ನೀನ್ ಯಾಕೆ ಮಾಡ್ಕೊಳಕ್ ಆಗಲ್ಲ ಇಲ್ಲಿ? ಅವ್ರು ಫ್ರೀಯಾಗಿ ಮಾಡ್ಕೋತಾರೆ, ನಾವು ಕಾಸು ಕೊಟ್ಕೊಂಡು. ಉತ್ತ ಹತ್ರ ಹೋಗ್ಬಿಟ್ಟು ಕೇಳು, ಅವತ್ತು ಹಾವು ಇರ್ತದೆ, ನಿಂತರ ಹಾವು ಮಾಡ್ಬಿಡು ಅಂತ. ನೀನು ಆದ್ರೆ ಅಷ್ಟು ನೋಡಿ ಸ್ವೆಟ್ಟು ಹೋಗ್ಬಿಟ್ಟೆ. ಚೆನ್ನಾಗಿ ಗಾಳಿ ಬರ್ತಾ ಇದೆ, ಬಟ್ ಇದಾಗಿದೆ. ಗೈಸ್ ಇಲ್ಲಿರೋ ನೇಚರ್ನ ಕಾಪಾಡಿ. ನಾನು ಏನಕ್ಕೆ ಇದನ್ನ ತೋರಿಸ್ತಾ ಇರೋದಂದ್ರೆ ತುಂಬಾ ಜನ ನೇಚರ್ ಲವ್ ಮಾಡೋರು ಇರ್ತಾರೆ ನಂತರ. ಸೊ ಅಂಥವ್ರಿಗೆ ಈ ಸ್ಪಾಟ್ ಹೇಳ್ತಾರೆ, ಅದು ಸುಮ್ಮನೆ ಹಾಳು ಮಾಡೋದಕ್ಕಲ್ಲ ಈ ನೇಚರ್ನ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಬನ್ನಿ. ಎಸ್, ನಾನು ಯಾವ್ದು ಉತ್ತ ಅನ್ಕೊಂಡು ಇವ್ನು ಇರುವೆ ಉತ್ತ ಅಂತದ, ನನಗೆ ಗೊತ್ತೇ ಇಲ್ಲ. ಉತ್ತಾನೆ ಅದು, ಆದ್ರೆ ಅದ್ರಲ್ಲಿ ಇರುವೆಗ್ಲೇ ಇರೋದು, ಅವುಗಳೆಲ್ಲ ಯಾವ್ದೋ ಒಂದ್ರಲ್ಲಿ ಅವುಗಳು ಬಂದು ಸೇರ್ಕೊಂತದ. ಇದ್ರಲ್ಲಿ ನೋಡೋದು ಹೌದು, ಹೋಲ್ ಕೂಡ ಇಲ್ಲ. ಹೋಲ್ ಇರೋದ್ರಲ್ಲೇ ಇರುತ್ತಾ? ಹೋಲ್ ಇದ್ರೆ ಅವು ಸೇರ್ಕೊಂಡು ಇರುವೆಗ್ಲೇ ಆಚೆ ಬಂದ್ಬಿಡ್ತದೆ. ಆಕ್ಚುಲಿ ಅದು ಒಂಥರ ಕಾನ್ಸೆಪ್ಟ್ ಅದೇ. ಇರುವೆಗ್ಲೇ ಕಷ್ಟ ಬಿದ್ದು ಕಟ್ಕೊತಾವ ಮನೆ ಅಂತ, ಅವುಗಳು ಬಂದು ಅದ್ರಲ್ಲಿ ಸೇರ್ಕೊತದೆ, ಸೇಫ್ ಆಗಿರುತ್ತೆ ಅಂತ. ಗೈಸ್ ಫೈನಲಿ ಗೇಟ್ ಬಂತು ಗೈಸ್. ಇನ್ನೂ ಬಂದಿಲ್ಲ, ಇನ್ನೇನು ಸ್ವಲ್ಪ. ನಾವ್ ಇನ್ನೂ ದೂರ ಇತ್ತು ಗೈಸ್. ನಾವು ಹೋಗಿದ್ದು ಸ್ವಲ್ಪ ಅಷ್ಟೇ, ಒಂದು ಅರ್ಧ 7 to 8,000 10K ಆಗಿದೆ ಸ್ಟೆಪ್ಸ್ ಮಾಡಿದ್ರಿ ಗೈಸ್ ನಾವು. ಫೈನಲಿ ರೀಚ್ ಆದ್ರಿ. ಏನಕ್ಕಂದ್ರೆ ನಾವು ಖಾಲಿ ಹೊಟ್ಟೆಲ್ ಬಂದ್ರಲ್ಲ ಗೈಸ್, ಹೊಟ್ಟೆ ಹಸಿತಾಯ್ತು ನಮ್ಗೆ ಅಲ್ಲ. ಫೈನಲಿ ಹೋಗ್ತಿದ್ದಾರೆ ನೋಡಿ, ಆಂಟ್ಸ್ ವರ್ಲ್ಡ್ ಅಂತ. ನಾನು ಆವತ್ತ ಅನ್ಕೊಂಡಿದ್ದೀನಿ, ಆದರೆ ಹಾವುಗಳು ಇದ್ದಾವೆ ಬೇಜಾನೆ.